ಪರವಾಗಿ ಸಂಘಟನೆಯರು ಬಂದಿದ್ದಾರೆ. ಸಾರಾ ಗೋವಿಂದ್ ಅವರು ಮಾತಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಏನು ನಿಮ್ಮ ರಿಯಾಕ್ಷನ್ ಏನು ಕೊಡ್ತೀವಿ? ನಾವೆಲ್ಲರೂ ಇವತ್ತು ಸೇರಿರೋರೆಲ್ಲ ರಾಜ್ಕುಮಾರ್ ಅಭಿಮಾನಿಗಳೇ. ಆದರೆ ಯಾರು ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂದರೆ ಕೆಲವು ವ್ಯಕ್ತಿಗಳು. ಸಾರಾ ಗೋವಿಂದ್ ಅಂತ ವ್ಯಕ್ತಿ ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಭಾಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾಯಿದ್ದಾರೆ. ಸೊ ನಮ್ಮ ಒಂದು ಅನೇಕ ಬೆಂಬಲಿಗರು, ಸಮಾಜದ ಕನಸುಗಾರರು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ, ಭಾಳ ದಶಕಗಳಿಂದ ಈ ವ್ಯವಸ್ಥೆಯ ಅನ್ಯಾಯ ವಿರುದ್ಧ ಹೋರಾಟ ಮಾಡಿರೋರೆಲ್ಲರೂ ಸೇರಿ ಅವರು ಇದಕ್ಕೆ ನಾವು ಕೂಡ ಪ್ರತಿರೋಧ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ರಾಜ್ಕುಮಾರಿಂದ ಕಲ್ತಿರೋದು ಏನಂದರೆ ನಿಜವಾಗ್ಲೂ ಸೌಜನ್ಯದಿಂದ ನಮ್ಮ ಮಾತಲ್ಲಿ ಹಿಡಿತದಲ್ಲಿಟ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು. ಅದನ್ನು ಅವರು ಇವತ್ತು ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೆ ಸೇರಿ ರಾಜ್ಕುಮಾರ್ ಕಂಡ ಒಂದು ಚಿತ್ರರಂಗನ ಕಟ್ಟಣ, ಶತಮಾನದ ಕವಿ ಕುವೆಂಪು ಅವರು, MD ನಂಜುಂಡಸ್ವಾಮಿಯವರು, ಪ್ರೊಫೆಸರ್ B ಕೃಷ್ಣಪ್ಪ ಅವರು, ಎಲ್ಲ ಒಂದು ರೀತಿಯ ಹೋರಾಟಗಾರರು, ಶಾಂತಿವೇರಿ ಗೋಪಾಲ್ಗೌಡರು ಕಂಡ ಒಂದು ಕರ್ನಾಟಕನ ಕಟ್ಟಣ, ಅದು ನಮ್ಮ ಉದ್ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಗಮನಿಸುತ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಹುಚ್ಚ, ತಲೆ ಹರಟೆ, ಪ್ರಚಾರ ಪ್ರಿಯ ಅಂತೆಲ್ಲ ಕರೀತಾ ಇದ್ದಾರೆ. ಏನೋ ಒಂದು ಸೈಲೆಂಟ್ ಆದಾಗ ನಾನು ಇದೀನಿ ಅನ್ನೋದನ್ನ ಈ ಮೂಲಕ ತೋರ್ಸೋದಕ್ಕೆ ಹೊರಡ್ತಾರೆ ಚೇತನ್ ಅವರು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ನಿಮ್ಗೆ ಹುಚ್ಚು ಹಿಡಿದಿದ್ಯಾ ಅಂತ ಕರ್ನಾಟಕದ ಜನತೆ ಕೇಳ್ತಾ ಇರೋ ಪ್ರಶ್ನೆ. ನಮಗೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಏನು ಸರಿ ಅನಿಸುತ್ತೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಒಂದು ಕರ್ನಾಟಕದಲ್ಲಿ, ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಪ್ರಜಾಪ್ರಭುತ್ವ ಎತ್ತಿ ಹಿಡಿಯದೆ ಒಂದು ಜಾಗೃತಿ ಇರೋ ಒಂದು ಜನತೆ, ಒಂದು ಧ್ವನಿ ಹೇಳೋ ಒಂದು ಜನತೆ, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು, ಗಟ್ಟಿಯಾಗಿ ಒಂದು ಸಮಾಜಕ್ಕೆ ನಿಂತ್ಕೊಳ್ಳೋದೇ ಜನತೆ ಬೇಕು. ಸೊ ಪ್ರತಿಯೊಬ್ಬರು ಅವರ ಒಂದು ವಿಚಾರನ ವ್ಯಕ್ತಪಡಿಸಲಿ, ಅವರ ಅನಿಸಿಕೆ ಹೇಳಲಿ. ನಮ್ಮ ಜೊತೆ ಕೆಲವರು ಈ ರೀತಿ ಹುಚ್ಚ, ಈ ರೀತಿ ಪ್ರಚಾರ ಪ್ರಿಯ ಅಂದೋರ ಜೊತೆ ಬಹುತೇಕರು ಕರ್ನಾಟಕದಲ್ಲಿ ಇಲ್ಲ, ಚೇತನ್ ಹೇಳ್ತಿರೋದ್ರಲ್ಲಿ ನಿಜ ಇದೆ, ಚೇತನ್ ಹೇಳ್ತಿರೋದು ಸತ್ಯ ಇದೆ. ಅದನ್ನು ಆ ಧ್ವನಿನ ಕೆಲವು ವ್ಯಕ್ತಿ, ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಯಾರು ನಿನ್ನೆ ಬಂದು ಗುಂಡಗಿರಿ ಕೈ ಎತ್ಬಿಟ್ಟು ಒಡೆಯೋಕ್ಕೆ ಬಂದಿದ್ದಾರೆ, ಒಂದು ಗೂಂಡಾವರ್ತನೆ ಮಾಡೋರು, ಅಂಥ ವ್ಯಕ್ತಿಗಳು ಈ ಒಂದು ನಿಜವಾಗ್ಲೂ ಈ ಏನು ಜನರ ಧ್ವನಿನ ಕ್ರಶ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಾಯಿ ಮುಚ್ಚೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ನಡೆ ನುಡಿನ ಅವರು ಎತ್ತಿಡಿತಾ ಇಲ್ಲ. ನಮ್ಮಂಥ ಮತ್ತು ಅನೇಕ ಇವತ್ತು ಸೇರಿರೋ ಹೋರಾಟಗಾರರೇ ನಿಜವಾಗ್ಲೂ ರಾಜ್ಕುಮಾರ್ ಅಭಿಮಾನಿಗಳು. ನಾವು ಅವರು ನುಡಿದಂತೆ ನಡೆದಿರೋದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ನಿಜವಾಗ್ಲೂ ನಮ್ಮ ಕಣ್ಣಲ್ಲಿ ಉತ್ತಮ ಕರ್ನಾಟಕ ಕಟ್ಟಬೇಕು ಅಂದರೆ ನಾವು ರಾಜ್ಕುಮಾರ ಅನುಯಾಯಿಗಳ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಹೆಂಗೆ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಕಾನೂನು ಸಲಹೆಗಾರರ ಮುಖಾಂತರ, ನಮ್ಮ ಹೋರಾಟಗಾರರ ಮುಖಾಂತರ ನಾವೆಲ್ಲರೂ ಜೊತೆಗೆ ಒಂದು ವಿಚಾರ ತೊಗೊಂಡು ಹೆಂಗೆ ಮುಂದಿನ ಕ್ರಮ ತಗೋಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ. ನಮಗೆ ಕಾನೂನು ಬಗ್ಗೆ ಭಾಳ ಗೌರವ ಇದೆ. ಕಾನೂನನ್ನು ಅಡಿಯಲ್ಲೇ ನಾವು ಕೆಲಸ ಮಾಡ್ತೀವಿ. ಯಾವುದು ಮನೆ ಮುಂದೆ ಬಂದುಬಿಟ್ಟು ಜಗಳ ಕಾಯಿ, ಅವ್ರ ಜೂರತ್ ತೋರಿಸಿ, ಅವ್ರ ದಬ್ಬಾಳಿಕೆ ಮಾಡಿ, ಹೆದರಿಸಿ ಬೆದರಿಸಿ ನಾವು ಜೀವ ಬೆದರಿಕೆ ಕೊಡೋರಲ್ಲ. ನಿಮ್ಮ ವಿಚಾರ ಅಷ್ಟು ಅದ್ಭುತವಾಗಿದ್ದರೆ ನೀವು ಜನ ಮುಂದೆ ಇಡಿ, ಜನ ತೀರ್ಮಾನ ಮಾಡಲಿ. ನೀವು ಯಾವಾಗ ನಿಮ್ಮ ವಿಚಾರಗಳಲ್ಲಿ ನಿಮಗೆ ಗಟ್ಟಿತನ ಇಲ್ವೋ, ಯಾವಾಗ ನಿಮ್ಮ ವಿಚಾರ ಅಷ್ಟು ಅತ್ಯುತ್ತಮ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೋ, ನೀವು ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಆ ದಿಕ್ಕನ್ನ ನಾವು ಮಾಡೋಕ್ಕೆ ಹೋಗಲ್ಲ. ನಮ್ಮ ವಿಚಾರ ಸ್ಪಷ್ಟವಾಗಿದೆ. ನಾವು ಒಂದು ರೀತಿ ನಮ್ಮ ವಿಚಾರ ನಾವು ಗಟ್ಟಿಯಾಗಿ ಜನರ ಮುಂದೆ ಇಡ್ತೀವಿ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ಆ ದಾರಿನಲ್ಲೇ ನಾವು ಮುಂದೆ. ನಿನ್ನೆ ಯಾಕೆ ಸರ್ ಕ್ಷಮೆ ಕೇಳಿದ್ರಿ? ಈಗ ಅವ್ರನ್ನೇ ದಬ್ಬಾಳಿಕೆ ಮಾಡಿದ್ರು, ಅವಾಚ್ಯ ಶಬ್ದ ಬಳಸೋರು, ನಿಮ್ಮ ಮುಂದೆನೇ ಎಲ್ಲವೂ ನಡೀತು, ಅಲ್ಲೇ ಯಾಕೆ ಕ್ಷಮೆ ಕೇಳಿದ್ರಿ ಹಾಗಾದ್ರೆ ನೀವು ಅಂತ ಹೇಳಿ? ನೋಡಿ, ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್ನಲ್ಲಿ, ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಅವರು ಈಗಲೂ ಕೂಡ ನಾನು ಹೇಳಿದ ಟ್ವೀಟ್ಗೆ ನಾನು ನಿಂತಿದ್ದೀನಿ. ಆದರೆ ನಾನು ನಿನ್ನೆ ಹೇಳಿದ ಥರ ಯಾರಿಗಾದ್ರು ನೋವಾಗಿದ್ದರೆ ಅದು ನನ್ನ ಉದ್ದೇಶ ಅಲ್ಲ. ಬಟ್ ಇವಾಗಲೂ ಹೇಳ್ತೀನಿ, ನಾನು ಇವತ್ತು ನಿನ್ನೆನೂ ಪೋಸ್ಟ್ ಹಾಕಿ ಇವತ್ತು ಹಾಕಿದ್ದೀನಿ. ಅಣ್ಣವರು ಅವ್ರು ಬದುಕಿದ್ದಾಗಲೂ ಕೂಡ ಯಾರಾದರೂ ನಿಮ್ಮ 2.5 ಎಕರೆ ಸ್ಮಾರಕ ಕೊಡ್ತೀವಿ ಅಂದರೆ ಅವ್ರು ಎಂಥ ದೊಡ್ಡತನದ ಮನುಷ್ಯ ಅಂದರೆ ನನಗೆ ಬೇಡವೇ ಬೇಡ ಅಂತ ಹೇಳಿರೋ ಮನುಷ್ಯ ಅಂತ ಹೇಳ್ತಾ ಇದ್ರು ಅನ್ನೋ ನಂಬಿಕೆ ಇದೆ. ಗೊತ್ತಾ, ಈಗ ಅವ್ರ ಮಕ್ಕಳಿಗೂ ಅವ್ರ ಫ್ಯಾಮಿಲಿಗೂ 2.5 ಎಕರೆ ಜಮೀನು ದೊಡ್ಡದೇ ಅಲ್ಲ ಸರ್. ಆ್ಯಂಡ್ ಅವ್ರ ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ ಅಣ್ಣವ್ರಿಗೋಸ್ಕರ 2.5 ಅಲ್ಲ 20 ಎಕರೆ ಜಮೀನು ತೆಗೆದು ನಾವು ಹಾಕೋಷ್ಟು ನಮಗೆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಅಂದರೆ ಇಲ್ಲಿ ನಿಮ್ಮ ಬರವಣಿಗೆ 100 ಅಲ್ಲ 200% ಜನ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ನೀವು ಪ್ರಚಾರಕ್ಕೋಸ್ಕರನೇ ಮಾಡಿದ್ದು, ಇದು ನಿಮ್ಮ ಏನು ಎಲ್ಲೋ ಕಳೆದು ಹೋಗಿದ್ರು, ಈ ಮೂಲಕ ಮತ್ತೆ ಬರೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಅಂತಾನೆ ಹೇಳ್ತಾ ಇರೋದು. ನೋಡಿ, ಇದು ಪ್ರಚಾರಕ್ಕೋಸ್ಕರ ಅಲ್ವೇ ಅಲ್ಲ, ಇದು ವಿಚಾರಕ್ಕೋಸ್ಕರ. ನಾವು ಅಣ್ಣವ್ರ ಕುಟುಂಬದ ಬಗ್ಗೆ, ಅವರ ಬಗ್ಗೆ ನಮಗೇನು ತಕರಾರಿಲ್ಲ, ಅವರ ಅಭಿಮಾನಿ ಬಳಗದವ್ರ ಬಗ್ಗೆ ತಕರಾರಿಲ್ಲ. ಸರ್ಕಾರದ ಯೋಜನೆಗಳಲ್ಲಿ
ಕೆಲವರಿಗೆ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟು ಒಂದು ವ್ಯಕ್ತಿ ಕೊಟ್ಟಿದ ಮೇಲೆ ಬೇರೆ ಇನ್ನೆಲ್ಲರ ಕೊಡುಗೆಯನ್ನು ಕೊಟ್ಟಿಲ್ಲ ಅಂದಮೇಲೆ ಮತ್ತು ಚಿತ್ರರಂಗದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗತ್ತೆ, ಅದರಿಂದ ಸಮಸ್ಯೆಗಳು ಹೆಚ್ಚು ಉಂಟಾಗತ್ತೆ ಹೊರತು ಇರೋ ಸಮಸ್ಯೆಗಳಿಗೆ ಪರಿಹಾರ ಕೊಡಲ್ಲ ಅನ್ನೋ ಒಂದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತ್ರ. ರಾಜ್ಕುಮಾರ್ ಹೊರತುಪಡಿಸಿ ಉಳಿದೆಲ್ಲರಿಗೂ ಕೂಡ ಸಾಹಿತ್ಯ ವಲಯದಲ್ಲಿ ಕೆಲಸ ಮಾಡಿರೋರಿಗೂ ಕೂಡ ಎಲ್ರಿಗೂ ಕೂಡ ಸಾಹಿತ್ಯಗಳಿಗೂ ಕೂಡ ಕೊಟ್ಟಿದ್ದಾರೆ. ಈಗಲೂ ಕೂಡ ಅದು ಅವ್ರು ಏನಾದ್ರು ಸಮಾಧಿ ಮಾಡಬೇಕು ಅಂದ್ರೆ ಸರ್ಕಾರ ನಿಗದಿಪಡಿಸುವಂತ ಸ್ಥಳಗಳಲ್ಲಿ ಅವ್ರು ಮಾಡ್ತಿರುವಂತದ್ದು ಜ್ಞಾನಭಾರತಿ ಆವರಣದಲ್ಲಿರ್ಬೋದು. ಅದ್ರ ಬಗ್ಗೆ ಎಲ್ಲೂ ಕೂಡ ಚಿಂತನಾಶೀಲ ಬರಹಗಾರರಾಗಿರ್ತಕ್ಕಂಥ ಅಂದ್ರೆ ಆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಚೇತನ್ ಅವ್ರು ಮಾತನಾಡಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಮಾತಾಡಿದ್ ಯಾಕೆ? ಒಂದು ಹೇಳ್ತೀನಿ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. ಸ್ಟಾರ್ ಕಲ್ಚರ್ ಅನ್ನೋದು ಕೆಲವು ಸಿನಿಮಾ ಸ್ಟಾರ್ಗಳು ಶ್ರೇಷ್ಠ, ನಮ್ಮ ಜನಸಾಮಾನ್ಯರು ಒಂದು ರೀತಿ ಅಶ್ರೇಷ್ಠ ಅಲ್ಲ ಕನಿಷ್ಠ ಅನ್ನೋ ರೀತಿಯಿಂದ ನಾನು ಯಾವಾಗಲೂ ಸ್ಟಾರ್ ಕಲ್ಚರ್ ವಿರೋಧದಲ್ಲಿ ಇದ್ದೀನಿ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 6-7 ವರ್ಷಗಳಿಂದ ನಾನು ಏನು ಒಂದು ಕೋವಿಡ್ ಸಂದರ್ಭದಲ್ಲೂ ಕೂಡ ನಾನು ನಿಜವಲ್ಲ 5-10 ಕೋಟಿ ಅದಕ್ಕೆ ಒಂದು ಸ್ಮಾರಕಕ್ಕೆ ಬೇಕಾ ಅನ್ನೋ ರೀತಿಯನ್ನು ವ್ಯಕ್ತಪಡಿಸಿ ಅದು ಮೀಡಿಯಾದ ಸುದ್ದಿ ಆಗಿತ್ತು. ಅದಕ್ಕಿಂತ ಮುಂಚೆ ನಮಗೆ ಸಿನಿಮಾ ಸ್ಟಾರ್ಗಳಿಗೆ ಯಾವ ಥರ ಸ್ಮಾರಕಗಳು ಕಟ್ಟಬೇಕು ಅನ್ನೋ ಪ್ರಶ್ನೆ ಮಾಡಿದ್ದೆ. ಸೊ ನಾನು ಯಾರನ್ನ ಪ್ರಚಾರ ಮಾಡೋಕ್ಕೆ ಇಷ್ಟು ಮೀಡಿಯಾ ಬರ್ತಾರೆ, ಇಷ್ಟು ಕ್ಯಾಮ್ರಾ ಬರ್ತಾರೆ, ಅದು ನಿರೀಕ್ಷೆನೂ ಮಾಡಲ್ಲ, ಅದು ನನ್ನ ಉದ್ದೇಶನೂ ಅಲ್ಲ. ನಮ್ಮ ವಿಚಾರಗಳು ನಾವು ಮಂಡಿಸ್ತೀವಿ. ನಾವು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರಗಳನ್ನ ಪ್ರತಿದಿನ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ. ಅದೆಲ್ಲ ಸರ್, ಈಗ ನಿನ್ನೆ ಧಮಕಿ ಹಾಕೋದಕ್ಕೋಸ್ಕರ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ನೆನ್ನೆ ಕೇಳಿದಂತ ಸಾರಿ ಏನಿದೆ, ಕ್ಷಮೆ ಏನಿದೆ, ಆ ಕ್ಷಮೆಯಿಂದ ಹಿಂದೆ ಸರಿತೀರಾ? ನೀವು ನಿಮ್ಮ ಮಾತಿಗೆ ನಿಂತ್ಕೋತೀರಾ? ಧಮಕಿ ಹಾಕಿರೋದ್ರಿಂದ ಅಲ್ಲ. ಶಿವರಾಮೇಗೌಡರಾಗಿರ್ಬೋದು, ಅವರ ಒಳ್ಳೆ ಹೋರಾಟಗಾರರು, ಜನಪರವಾಗಿ ಭಾಳ ನಮ್ಮ ರಾಜ್ಯದ ಪರವಾಗಿ, ಪ್ರಾದೇಶಿಕ ಪರವಾಗಿ ಭಾಳ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅನೇಕ ನಮಗೆ ಪರಿಚಯ ಇರೋರು ಕನ್ನಡ ಪರ, ರಾಜ್ಯದ ಪರ ಹೋರಾಟಗಾರರು ಬಂದಿದ ಮೇಲೆ ಅವರ ಒಂದು ರೀತಿ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ನಾನು ಕೂಡ ಅದರಲ್ಲಿ ನನಗೆ ಯಾರಾದರೂ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲವೇ ಅಲ್ಲ. ನಿಮಗೆ ನೋವಾಗಿದ್ದರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಂತ ಹೇಳಿದ್ದೀನಿ. ಆದರೆ ಆ ರೀತಿ ಮಾತಾಡಿದ್ರೆ, ಸೌಜನ್ಯದಿಂದ ಮಾತಾಡಿದ್ರೆ ನಾನು ಖಂಡಿತ ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಆದರೆ ಈ ರೀತಿ ಗೂಂಡಾವರ್ತನೆ ಮಾಡಿದ್ರೆ, ಈ ರೀತಿ ಅವಹೇಳನಕಾರಿ ಒಂದು ಮಹಿಳಾ ನಿಂದನೆ ಮಾತಾಡ್ಗಳು, ಅವಾಚ್ಯ ಶಬ್ದ ಮಾತಾಡಿದ್ರೆ ಅದು ನಮಗೆ ಕಾನೂನು ರೀತಿಯಲ್ಲೂ ತೊಗೋಬೇಕಾಗು, ಪೊಲೀಸರು ಗಂಭೀರವಾಗಿ ತೊಗೋಬೇಕು. ನಮ್ಮ ಚಳುವಳಿಗಾರರು ಅದು ಸುಮ್ಮನೆ ಕೂತ್ಕೊಂಡು ನೋಡಲ್ಲ. ಯಾಕಂದರೆ ನಾವೆಲ್ಲ ರಾಜ್ಯದ ಪರವಾಗಿರೋರು, ನಾವೆಲ್ಲ ರಾಜ್ಕುಮಾರ್ ಅವ್ರ ಕನಸು ಪರವಾಗಿರೋರು, ನಾವೆಲ್ಲ ಉತ್ತಮ ಸಮಾಜ ಸಂವಿಧಾನದ ಪರವಾಗಿರೋರು. ಇವರೆಲ್ಲ ಒಂದು ರೀತಿ ಅವರು ರಾಜ್ಕುಮಾರ್ ಹೆಸರು ಮಸಿ ಬಳಿತಾ ಇರೋರು, ಕಾನೂನು ಅವ್ರ ಕೈಗೆ ತೊಗೋಬೋದು ಅನ್ನೋ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವ್ರ ರೀತಿಯಲ್ಲಿ ವ್ಯಕ್ತಪಡಿಸಿದರೆ ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಸಮಾಜದ ಮಾತುಗಳನ್ನು ಜನ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿದೆ, ಉತ್ತಮ ಅಲ್ಲದೆ ಇರೋದನ್ನ ತಿರಸ್ಕಾರ ಮಾಡ್ತಾರೆ ಅಂತ ನಂಬಿಕೆ ನನಗೆ. ಸಮಾಧಿ ಬಳಿ ಹೋಗಿದ್ದೀರಾ ಸರ್? ಸಮಾಧಿ ಬಳಿ ಹೋಗಿದ್ದೀರಾ? ಎಲ್ಲ ಬರ್ಕೊಳ್ತಾ ಇದ್ದಾರೆ. 1 hour ಹೋಗಿ ನೀವು ಕೂತ್ಕೋಬೇಕಂತೆ ಸರ್ ಸಮಾಧಿ ಬಳಿ. ನೋಡಿ, ನಾನು ಕೂಡ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡಿದ್ದೀನಿ. ನಾನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲೂ ಹೋಗಿದ್ದೀನಿ. ನನಗೂ ಕೂಡ ನಾನು ಭಾಳ ಚಿಕ್ಕ ವಯಸ್ಸಿಂದನೂ ಕೂಡ ರಾಜ್ಕುಮಾರ್ ಅವರ ಕಲೆ, ಅವರ ಕಲಾ ಸೇವೆ, ಅವರ ಕಲಾ ಅಭಿಮಾನ, ಅವರ ಕಲಾ ಪ್ರತಿಭೆಗೆ ಅಭಿಮಾನಿನೇ. ಆದರೆ ಯಾರು ಇವತ್ತಿನ ದಿನ ಆ ಅಭಿಮಾನಿ ಸಂಘದ ಪಟ್ಟಿ ಕಟ್ಕೊಂಡು ಒಂದು ರೀತಿ ದಬ್ಬಳಿಕೆ ಮಾಡ್ತಿದ್ರು, ಆ ರೀತಿನ ನಾವು ಸಹಿಸೋಕ್ಕಾಗಲ್ಲ. ಆ ರೀತಿ ಗಟ್ಟಿಯಾದ ಕ್ರಮ ಆಗುತ್ತೆ. ಜೀವ ಬೆದರಿಕೆ ಕೊಡೋಕ್ಕೆ ಯಾರಿಗೂ ಹಾಕಿಲ್ಲ. ನಾವೆಲ್ಲರೂ ಕಾನೂನು ಅಡಿಯಲ್ಲಿದ್ದೀವಿ. ರಾಜ್ಕುಮಾರ್ ಅವರು ಎಷ್ಟೇ ದೊಡ್ಡ ಸೂಪರ್ ಸ್ಟಾರು, 20ನೇ ಶತಮಾನದ ಸಿನಿಮಾದಲ್ಲಿ ದೇಶದಲ್ಲೇ ಭಾಳ ದೊಡ್ಡ ಸೂಪರ್ ಸ್ಟಾರು, ಅವರು ಕಾನೂನು ಅಡಿಯಲ್ಲಿ ಭಾಳ ಸರಳವಾಗಿ ಬದುಕಿದ್ದಾರೆ. ಆ ರೀತಿ ನಾವು ಬದುಕೇ ಹೊರತು ನಮ್ಮ ಕೈಯಲ್ಲೇ ಇದೆ, ನಾವು ರೀತಿ ಒಂದು ಜನ ನಮ್ಮ ಕೈಯಲ್ಲಿದೆ, ನಾವು ಹೇಳಿದ್ದು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಆ ರೀತಿ ಮಾಡೋದು ನಾವು ಒಪ್ಪಕ್ಕಾಗಲ್ಲ. ಕಾನೂನುಬದ್ಧವಾಗಿರ್ತೀವಿ, ನಮ್ಮ ವಿಚಾರಗಳು ಮಂಡಿಸ್ತೀವಿ, ಪ್ರಜಾಪ್ರಭುತ್ವ ಎತ್ತಿ ಹಿಡಿತೀವಿ. ಅದೇ ನಮ್ಮ ಬೆಂಬಲಿಗರು ಮಾಡಿದರೆ ಅದನ್ನೇ ನಾವು ಮುಂದುವರಿಸ್ತೀವಿ. ನಿಮ್ಮ ಮುಂದಿನ ನಡೆ ಏನು ಸರ್? ನಮ್ಮ ಮುಂದಿನ ನಡೆ ನಾವೆಲ್ಲರೂ ಕೂಡ ನಮ್ಮ ಬೆಂಬಲಿಗರು, ನಮ್ಮ ವಿಚಾರವಂತರು, ನಮ್ಮ ಸಮಾಜದ ಕನಸುಗಾರರು, ಎಲ್ಲ ಒಂದು ಚಿತ್ರರಂಗದ ಅಭಿಮಾನಿಗಳು, ಕರ್ನಾಟಕದ ರಾಜ್ಯಕ್ಕೆ ಹೋರಾಟಗಾರರು ಮತ್ತು ಕಾನೂನು ಸಲಹೆಗಾರರು ಎಲ್ಲರೂ ಸೇರಿ ನಾವು ಹೆಂಗೆ ಇದನ್ನು ಮುಂದಿನ ಹೆಜ್ಜೆ ತೊಗೊಂಡು ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ಬೋದು, ನಾವು ಪ್ರಜಾಪ್ರಭುತ್ವನ ಎತ್ತಿ ಹಿಡಿಬೇಕು ಅನ್ನೋ ಕೆಲಸ ಮುಂದುವರಿಸ್ತೀವಿ. ನಮಗೆ ಯಾರ ಮೇಲೂ ವೈಯಕ್ತಿಕವಾದ ಸೇಡಿಲ್ಲ, ವೈಯಕ್ತಿಕ ಕೋಪ ಇಲ್ಲ. ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ. ಒಂದು ಉತ್ತಮ ಸಮಾಜದ ಕನಸನ್ನು ನಾವು ಬರೀ ಮಾತಲ್ಲ ಅಷ್ಟೇ ಅಲ್ಲ, ನುಡಿದಂತೆ ನಡೆಯೋರಾಗಬೇಕು ಅನ್ನೋ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ನೀವು ಸ್ಟಾರ್ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸ್ಟಾರ್ ಅಂತ ಪಟ್ಟ ಕೊಟ್ಟದ್ದು ಯಾರೋ ಒಂದಿಬ್ರಲ್ಲ, ಇಡೀ ರಾಜ್ಯದ ಜನ ಕೊಟ್ಟಿದ್ರು. ನಿಮ್ಮ ಮಾತು ಯಾವ ತರ ಇದೆ ಅಂದ್ರೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮುಂದೆ ಕಳಿಸ್ಬಿಟ್ಟು ಹಿಂದ್ಗಡೆಯಿಂದ ತಲೆ ಹೊಡೆಯೋ ತರ ಇದೆ. ಅದು ಯಾವ ರೀತಿಯೂ ಅಲ್ಲ. ನಾವೆಲ್ಲರೂ ಸರಿಸಮಾನರು, ನಮ್ಮ ಸಂವಿಧಾನ ನಾವು ಸರಿಸಮಾನ ಅನ್ನೋ ರೀತಿ ಕ್ಷಮೆನೂ ಕೇಳ್ತಾ ಇದ್ದೀರಾ. ಒಂದ್ ಕಡೆ ಯಾರು ಬಂದಾಗ ಕ್ಷಮೆ ಕೇಳ್ತಾ ಇದ್ರ, ಹೋದ ತಕ್ಷಣ ಈ ನನ್ನ ಮಾತಿಗೆ, ನನ್ನ ಬರವಣಿಗೆ ನಾನು ನಿಲ್ತೀನಿ ಅಂತ ಹೇಳ್ತಿದ್ರ. ಅಂದ್ರೆ ನೀವು ಅಡ್ಡಗೋಡೆ ಡ್ಯುಯಲ್ ಸ್ಟ್ಯಾಂಡ್ ಇಲ್ಲವೇ ಇಲ್ಲ. ನಾನು ಅವೆಲ್ಲ ಹೇಳಿದ್ದೀನಿ. ಅವ್ರಿಗೆ ನೋವಾಗಿದ್ರೆ, ಕೆಲವರಿಗೆ ನೋವಾಗಿದ್ರೆ, ಕೆಲವ್ರಿಗೆಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದ್ ಹೇಳ್ತೀನಿ, ಧಕ್ಕೆ ತರದಂತೆ ನೀವು ಟ್ವೀಟ್ ಮಾಡ್ಬೇಕಿತ್ತು. ಒಂದ್ ಹೇಳ್ತೀನಿ, ನಾನು ಯಾರಿಗೂ ಧಕ್ಕೆ ತಂದಿಲ್ಲ. ನಿಮ್ಗೆ ಧಕ್ಕೆ ತಂದಿದ್ದೀನಿ ಅಂದ್ರೆ ನೀವು ಕಾನೂನಾತ್ಮಕ ಕ್ರಮ ತಗೊಳ್ಳಿ. ಕಾನೂನಾತ್ಮಕ ಕ್ರಮ ತಗೊಳಕ್ಕೆ ನಾನು ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ. ಬಟ್ ನಾವು ಕೆಲವು ಜನ ಅವ್ರ ರೀತಿಯಲ್ಲಿ ಅವರೇ ಎಲ್ಲ ಹೈಜಾಕ್ ಮಾಡ್ಬಿಟ್ಟು ನಾವೇ ಒಂದು ರೀತಿ ರಕ್ಷಕರಂತ ಹೇಳ್ಕೊಂಡಿರೋರು,
ಅವರು ಬಂದು ದಬ್ಬಾಳಿಕೆ ಮಾಡೋದು ಅದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ. ನಾನು ಯಾರಿಗಾರು ನಮ್ಮ ಸ್ನೇಹಿತರು ಶಿವರಾಮೇಗೌಡರು ಇಂಥವ್ರಿಗೆ ಯಾರಾದರೂ ನೋವಾಗಿದ್ದರೆ ಅದನ್ನು ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ. ಹಾಗೆ ಹೇಳಿದ ತಕ್ಷಣ ನಾನು ಹೇಳಿದ್ದು ವಿಚಾರ ಸುಳ್ಳಲ್ಲ, ಮತ್ತು ಈ ರೀತಿ ದಬ್ಬಾಳಿಕೆ ಒಪ್ಪಲ್ಲ. ನಮ್ಮ ಬೆಂಬಲಿಗರು ನಿಂತಿರ್ತಾರೆ. ನಾನು ಕಾನ್ಸ್ಟಿಟ್ಯೂಷನ್ ಪರವಾಗಿ ನಿಂತಿರೋದು. ನಾನು ಕಾನ್ಸ್ಟಿಟ್ಯೂಷನ್ ಓದಿ ನಾನು ಅದನ್ನ ಆ ವಿಚಾರಗಳು ಒಂದು ಸಮಾಜದ ಕನಸನ್ನು ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19 ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಂದು ವಿಚಾರಗಳ ನಡುವೆ ನಾವು ಜನರ ಮುಂದೆ ಇಟ್ಟು ಪ್ರಜಾಪ್ರಭುತ್ವ ನಂಬಿಕೆ ಇರೋದು ಸಂವಿಧಾನದ. ನಾನು ನಿಜ ಹೇಳ್ತೀನಿ, ನಾನು ಯಾವ ಧರ್ಮದವನು ಅಂತ ನಾನು ಗುರ್ಸ್ಕೊಳ್ಳಲ್ಲ. ನಾನು ಸಂವಿಧಾನದ ಮೇಲೆ ನಂಬಿಕೆ ಇರೋನು ಅಂತ ನಾನು ಗುರ್ಸ್ಕೊಳ್ತೀನಿ. ಸೊ ನಾನು ಆ ಸಂವಿಧಾನನೇ ನನ್ನ ಧರ್ಮ ಅಂತ ಹೇಳಿದ್ರೆ ಬರವಣಿಗೆ ಬರೀತೀರಾ, ಅಲ್ಲಲ್ಲಿ ಮಾತುಗಳನ್ನ ಆಡ್ಬಿಡ್ತೀರಾ, ಆಮೇಲೆ ನಿಮ್ಮ ಬೆಂಬಲಿಗರು ಅಥವಾ ನಿಮ್ಮ ಕಡೆಯವರು ನಮಗೆ ನಮಗೆ ಇಲ್ಲಿ ಭದ್ರತೆಗೆ ಬೇಕು ಅಂತ ಬರೆಯುವಾಗ ಅಥವಾ ನಿಮ್ಗೆ ಮಾತಾಡುವಾಗ ಗೊತ್ತಿರಲ್ವಾ ನನಗೆ ಏನೋ ಅಟ್ಯಾಕ್ ಆಗುತ್ತೆ, ಇದೇನೋ ಬರ್ತಾರೆ ಇಲ್ಲಿ ಅಂತ. ಇವಾಗ ನಿಮಗೆ ಕೇಳ್ತಾ ಇದ್ರು ನಮ್ಗೆ ಭದ್ರತೆಗೆ ಜನ ಬೇಕು ಅಂತ, ಬರೆಯುವಾಗ ನಿಮ್ಗೆ ಅನ್ಸಲ್ವಾ ಯಾಕೆ ಬೇಕು? ನೋಡಿ ಯಶೋದ್ ಅವರೇ, ನಮಗೆ ನಾವು ವಿಚಾರ ಮಂಡನೆ ಮಾಡಿದಾಗ ಬೇರೆಯವರು ಕೂಡ ಅವರು ವಿಚಾರ ಮಂಡನೆ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ನಮಗಿದೆ. ನಾವೇನಾದ್ರು ತಪ್ಪು ಹೇಳಿದರೆ ಅವ್ರು ತಿದ್ದಲಿ, ನಾವು ಅದು ಕಲಿಯೋಕ್ಕೆ ರೆಡಿ ಇದ್ದೀವಿ. ಆದರೆ ನಾವು ಯಾವಾಗ ಪ್ರಜಾಪ್ರಭುತ್ವ ಗೌರವಿಸ್ತೀವೋ ಬೇರೆಯವರು ಅದನ್ನು ಕಾನೂನನ್ನು ಕೈ ತೊಗೊಂಡ್ಬಿಡು ನಮ್ಮ ಮೇಲೆ ಬಡ್ದಾಕ್ತಾರೆ. ನಾವೇನು ತಪ್ಪು ಹೇಳಿದ್ರು ಸತ್ಯ ಹೇಳಿದ್ರು ಅಂದ್ರೂ ಕೂಡ ನಮಗೆ ಅದು ಗೊತ್ತಿರಲ್ಲ. ನಾವು ಆ ರೀತಿ ಯೋಚನೆ ಮಾಡಲ್ಲ. ನಾವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ. ಈಗ ಯಾಕೆ ಬಂತು ಸರ್ ಇಷ್ಟು ವರ್ಷ ಸುಮ್ಮನಿದ್ರಿ? ಈ ಬರ್ತಡೇ ದಿನ ಟ್ವೀಟ್ ಮಾಡ್ಬಿಟ್ಟು ಈಗ ನೀವೊಂಥರ ಬೆಂಕಿ ಇಡ್ತಾ ಇದ್ದೀರಾ. ನೀವೇನ? ನಾನು ಬೆಂಕಿ ಇಡೋದು ನನ್ನ ಉದ್ದೇಶ ಅಲ್ಲ. ಸರ್ಕಾರ ನಾವು ಯಾವ ಕುಟುಂಬದ ವಿರುದ್ಧ ಅಲ್ಲ. ಯಾರು ಕೂಡ ಕಾನೂನಾತ್ಮಕವಾಗಿ ಕಾನೂನನ್ನ ಕೈ ತಗೊಳ್ಳಕ್ಕೆ ಯಾರಿಗೂ ಹಕ್ಕಿಲ್ಲ, ಯಾರು ಕಾರಣ ಇಲ್ಲ, ಯಾರು ಯೋಗ್ಯ. ಅದು ಸರಿಯಲ್ಲ. ಅದನ್ನ ನೀವು ಜಸ್ಟಿಫೈ ಮಾಡಿ. ರಾಜ್ಕುಮಾರ್ಗೆ ಮಾತ್ರ ಕೊಟ್ಟಿಲ್ಲ, ಸಮಾಧಿಗೆ ಜಾಗ ಕೊಟ್ಟಿಲ್ಲ ಸರ್. ಉಳಿದಂತ ಕಲಾವಿದರಿಗೂ ಕೊಟ್ಟಿದ್ದಾರೆ, ಸಾಹಿತಿಗಳಿಗೂ ಜ್ಞಾನಭಾರತಿ ಆವರಣದಲ್ಲಿ ಕೊಟ್ಟಿರುವಂತದ್ದು. ಅದ್ರ ಎಲ್ಲದ್ರ ಬಗ್ಗೆಯೂ ಕೂಡ ನೀವು ಮಾತನಾಡಿದ್ರೆ ಇವತ್ತಿಗೂ ಕೂಡ ಅಹಿಂಸಾ ಚೇತನ್ ಮಾತನಾಡಿರ್ತಕ್ಕಂಥ ಮಾತಿನಲ್ಲಿ ಸತ್ಯಾಂಶ ಇದೆಯಾ ಅಥವಾ ಇಲ್ವಾ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ಗೌರವ. ಒಂದ್ ಹೇಳ್ತೀನಿ, ನಾವು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರಿ ಅಂತ ನೀವು ಕೂಡ ನೀವು ಹೇಳಿದ್ದೀರಾ. ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ನಾನು ಅವಲೇ ಹೇಳಿದ್ದೀನಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನಾದ್ರು ಡಾಕ್ಟರ್ ರಾಜ್ಕುಮಾರ್ ಕಾಂಪ್ಲೆಕ್ಸ್ ಅಂದ್ರೆ ಅದು ವ್ಯಾಪಾರದ ರೀತಿ ಅಲ್ಲ. ಅದು ಒಂದು ರೀತಿ, ಅದು ಒಂದು ಇದನ್ನು ಕಟ್ಟಿ ಸಮಾಧಿ ರೀತಿಯಲ್ಲಿ ಕಟ್ಟಿದ್ದಾರೆ ಅಂತ ಅರ್ಥ. ಅದು ಒಂದು ಹೇಳ್ತೀನಿ. ನಾನು ಅವತ್ತು ಮತ್ತೆ ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಎಂಥ ದೊಡ್ಡತನ ಇರೋ ವ್ಯಕ್ತಿ ಅಂದರೆ ಅವ್ರು ಬದುಕಿದ್ದಾಗ ಅವ್ರಿಗೆ ಸಮಾಧಿ ಕೊಡ್ತೀವಿ ಸಿಟಿ ಸೆಂಟರ್ನಲ್ಲಿ ಅಂದರೆ ನನಗೆ ಬೇಡವೇ ಬೇಡ ಅಂತ ಹೇಳೋರು. ಅವರ ವಿಚಾರನ ಅನುಸರಿಸಬೇಕು, ಅವರ ಸರಳತೆ ಅನುಸರಿಸಬೇಕು, ಅವ್ರು ಕಂಡಿರೋ ಕನಸಿನ ಚಿತ್ರರಂಗನ ಮುಂದುವರಿಸಬೇಕು. ನಾನು ಇದನ್ನು ದೊಡ್ಡದು ಮಾಡಬೇಕು, ಇದನ್ನೆಲ್ಲೋ ಕಡೆ ಪ್ರಚಾರ ಪಡಿಬೇಕು, ಇದನ್ನು ಎಲ್ಲೋ ಸಂಘರ್ಷ ಮಾಡಬೇಕನ್ನೋ ಉದ್ದೇಶ ಅಲ್ಲ. ಬಟ್ ಅವರ ಸರ್ಕಾರದ ಯೋಜನೆಗಳಿಂದ ಯಾವ್ಯಾವ ರೀತಿ ಸಂಘರ್ಷಗಳಾಗಿದೆ, ಯಾವ್ಯಾವ ರೀತಿ ಸಮಸ್ಯೆಗಳಾಗಿದೆ, ಯಾವ್ಯಾವ ರೀತಿ ಅವ್ರ ರೀತಿಯಲ್ಲಿ ಭೇದ ಭಾವನೆ ಆಗಿದೆ, ಯಾವ್ಯಾವ ರೀತಿ ಕೂಡ ಪ್ರಸ್ತಾಪ ಮಾಡಿಲ್ಲ. ನಿಮ್ದು ನಾಮಕರಣ ಮಾಡ್ತಾರೆ ಸರ್ ಆ ಜಾಗದಲ್ಲಿ, ಅನ್ನದಾನ ಆಗುತ್ತೆ. ಎಲ್ಲರೂ ಅದನ್ನ ಭಾವನಾತ್ಮಕವಾಗಿ ಆ ಪ್ಲೇಸ್ ಅನ್ನ ತಗೊಂಡಿದ್ದಾರೆ. ಪ್ರತಿಯೊಬ್ರು ಕೂಡ ದೇವಸ್ಥಾನದ. ನಮಗೆ ರಾಜ್ಕುಮಾರ್ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆಯೋ ನಮ್ಗೆ ಶತಮಾನದ ಕವಿ ಕುವೆಂಪು ಅವ್ರ ಮೇಲೆ ಅಷ್ಟೇ ಅಭಿಮಾನ ಇದೆ. ನಮಗೆ ಎಂ ಡಿ ನಂಜುಂಡಸ್ವಾಮಿ ಬಗ್ಗೆ ನಂಬಿಕೆ ಇದೆ. ಶಂಕರ್ ನಾಗ್ ಅವರು, MP ಶಂಕರ್ ಅವರು, ಸಿದ್ಧಲಿಂಗಯ್ಯ, ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಅಭಿಮಾನ ಇದೆ. ನಮಗೆ ಬಿ ಸರೋಜಾದೇವಿ ಅವರ ಕೊಡುಗೆ ಬಗ್ಗೆ ಅಭಿಮಾನ ಇದೆ. ನಮಗೆ ಅನೇಕರ ಬಗ್ಗೆ ಕೊಡುಗೆ ಇದೆ. ನಾವು ಅದನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಿರ್ಮಾಪಕ ಸಾರಾ ಗೋವಿಂದ್ ಮೇಲೆ ಲೀಗಲ್ ಆಗಿ ಆಕ್ಷನ್ ತಗೊಂತೀರಾ, ಕಂಪ್ಲೇಂಟ್ ಕೊಡ್ತೀರಾ, ನಾವು ಅದನ್ನ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನ ನಮ್ಮ ಬೆಂಬಲಿಗರ ಜೊತೆ ಸೇರಿ, ನಮ್ಮ ಕಾನೂನು ಸಲಹೆಗಾರರ ಜೊತೆ ಸೇರಿ ಎಲ್ಲ ವಿಚಾರ ಮಾಡಿ ನಾವು ಕಾನೂನು ಬದ್ಧವಾಗಿ ಮುಂದಿನ ಹೆಜ್ಜೆಗಳು ತಗೊಂತೀವಿ ಅಂತ ಹೇಳಕ್ಕೆ ಇಷ್ಟ. ಧನ್ಯವಾದಗಳು.